ರೀ ಪ್ರೊಡ್ಯೂಸರ್ ರೀ ಆ ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತೈತೇನ್ರಿ? ನೀವು ಕಣ್ರಿ ಡೈರೆಕ್ಟರ್ ಗೊತ್ತಾಯ್ತು, ಆ ರಾಹುಲ್ ಅಂತ ಕಣ್ರಿ. ರಾಹುಲ್ಲ? ಇವನೇನ ರಾಹುಲ್ಲ? ಸಾ ನಾನಲ್ಲ ಸಾ. ಇವನಲ್ವಂತಲ್ರಿ ರೀ. ಆ ರಾಹುಲ್ನ ಬುಕ್ ಮಾಡ್ರಿ ರೀ. ಸಿನಿಮಾ 100 days ಓಡ್ಬೋದು. ಹೀರೋ ಬುಕ್ ಮಾಡ್ರಿ. ಏನಂತೀರಿ? ಸರ್, ನಾನು ನನ್ನ ಮನಸ್ಸು ಒಳ್ಳೇದು ಮಾಡಿದರೆ ದೇವರು. ಈ ರಾಹುಲ್ ಎಲ್ಲ ಯಾಕೆ ಸಾ? ಬರೀ ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ಕೊಂಡು ಹಾಳಾಗಿದೆ ಆಯ್ತಲ್ರಿ, ಇನ್ನೇನು ಕಲೀಲಿಲ್ವಲ್ರಿ? ಆದ್ರೂ ಪ್ರೊಡ್ಯೂಸರ್ ರೀ ಹೊಸ ಪ್ರತಿಭೆ ಬೆಳೆಸ್ಬೇಕನ್ರಿ. ಏ ಬೇಡ ಬೇಡ ಸರ್, ರಾಹುಲ್ ಸರಿಯಾಗಿ ಅಲ್ಲಾಡ್ಸಕ್ಕೆ ಬರಲ್ವಂತೆ. ಇಷ್ಟಿನ ಏನ್ ಅಲ್ಲಾಡ್ತೀನಿ ಅಂತ್ರಿ ಅವನು? ಬೆಳ್ಳುಳ್ಳಿ ಕಬಾಬ್. ನನ್ನ ಹೆಸರು ದೀಕ್ಷಾ. ನಾನು ಹೀರೋಯಿನ್ ರೋಲ್ಗೆ ಆಡಿಷನ್ ಕೊಡಕ್ ಬಂದಿದ್ದೀನಿ ಸರ್. ಯಾರು ಮೋಕ್ಷನ? ಅಲ್ಲ ಸರ್, ದೀಕ್ಷಾ. ದೀಕ್ಷಾ ದೀಕ್ಷಾ ಏನಮ್ಮ ಹೆಸರಿಗಿದೆ? ಒಂದ್ ಕೆಲಸ ಮಾಡು, ಹೆಸರು ಸರಿ ಇಲ್ಲ ಕಣಮ್ಮ, ಹೆಸರು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಲೇಟೆಸ್ಟ್ ಏನಾರ ಮಾಡರ್ನ್ ಹೆಸರು ಇಟ್ಕೊಬಿಡಮ್ಮ. ಸರ್, ನೀವ್ ಯಾವ್ದಾರು ಒಂದು ಹೆಸರು ಸಜೆಸ್ಟ್ ಮಾಡ್ಬಿಡಿ ಸರ್ ಅತ್ತಿಗೆ. ಹೌದಾ? ನಿನ್ನ ಹೆಸರೇನಮ್ಮ? ದೀಕ್ಷಾ. ದೀಕ್ಷಾ ದೀಕ್ಷಾ ರಿಕ್ಷಾ ಅಂತ ಇಟ್ಬಿಡಮ್ಮ. ರಿಕ್ಷಾ ಆಟೋ ರಿಕ್ಷಾ ಆಗ್ಬಿಡ್ತದೆ ಸಾ. ಹೌದಲ್ವಾ, ಆಟೋ ರಿಕ್ಷಾ ಬಿಡುತ್ತೆ. ಬಿಡಮ್ಮ, ಅದನ್ನ ನೋಡ್ಕೊಳ್ಳೋಣ ನಾವು. ಕನ್ನಡ ಇಂಡಸ್ಟ್ರಿದ ಟಾಪ್ ಹೀರೋಯಿನ್ ಮಾಡ್ತೀನಮ್ಮ. ನೀನ್ ತಗೊಂಡು ತೋರ್ಸಮ್ಮ. ಸರ್ ನಾನು ಇವಾಗ ಸೀನ್ ಎನಾಕ್ಟ್ ಮಾಡ್ತೀನಿ. ಮಾಡಮ್ಮ ಮಾಡಮ್ಮ ಮಾಡಮ್ಮ. ಏನ್ ಹೇಳ್ತಿದ್ಯಾ ಆಕಾಶ್? ನನ್ಗೂ ನನ್ನ ಫ್ಯಾಮಿಲಿ ಇದೆ, ನನ್ ಕನ್ಸಿದೆ. ಇದ್ಯಾಕೋ ವರ್ಕೌಟ್ ಆಗ್ತಾ ಇಲ್ಲ. ಯಾವ ಫಿಲಮ್ ನಮ್ಮಿದು ಡೈಲಾಗು? ನಮ್ ಫಿಲಮ್ ಡೈಲಾಗ್ ಇದು. ಯಾವ ಸಿನಿಮಾದಿಂದ ಹೇಳ್ತಿದ್ಯಮ್ಮ? ಎಲ್ಲಿ ಹೇಳಿದು? ನಮ್ ಸಿನಿಮಾದೇನಮ್ಮ ಇದು? ಸರ್, ಹೀರೋ ಹೀರೋಯಿನ್ ಕಪಾಲಕ್ಕೆ ಹೊಡೆದಿರ್ತಾನೆ, ಅದಾದ್ಮೇಲೆ ಅವ್ನು ಫಾರಿನ್ ಹೊರಟೋಗ್ತಾನೆ, ಆವಾಗ ಈ ಸೀನ್ ಬರುತ್ತೆ. ಹಾ, ಕರೆಕ್ಟು. ಅದಕ್ಕೆ ಅವಳ ಕೆಲಸ ಇಲ್ಲಿದೆ, ಅವಳ ಫ್ಯಾಮಿಲಿ ಇಲ್ಲಿದೆ, ಅದಕ್ಕೆ ಅವಳು. ಹೀರೋಯಿನ್ಗೆ ಯಾರಮ್ಮ ಇಷ್ಟು ಡೈಲಾಗ್ ಕೊಡ್ತಾರೆ? ಹೀರೋ ಎಲ್ಲೆಲ್ಲಿ ಓಡಾಡ್ಕ ಇರ್ತಾನೆ, ಅವನ ಜೊತೆ ಓಡಾಡ್ಕ ಇರ್ಬೇಕಷ್ಟೇ. ಅಷ್ಟೇ ನಿನ್ ಕೆಲ್ಸ ಕಣಮ್ಮ. ಮತ್ತ ಅವಳ ಕೆಲಸ ಯಾವ ಕೆಲ್ಸನಮ್ಮ? ಫ್ಯಾಮಿಲಿ ಸರ್. ಯಾವ ಫ್ಯಾಮಿಲಿ? ಯಾವ ಫ್ಯಾಮಿಲಿ ಇಲ್ಲ ಕಣಮ್ಮ. ಹೋಗ್ಲಿ ಬಿಡು. ನಿನ್ ಐಟಿ ಎಷ್ಟಮ್ಮ? 5'6". 5'6". ನಮ್ಮ ಹೀರಿಗೂ ಅಷ್ಟೇ ಇದೆ ಕಣ್ರಿ. ಸರ್, ಸ್ಟೂಲ್ ಹಾಕ್ಬಿಡೋಣ ಸರ್. ಸರ್, ಇನ್ನೊಂದ್ಸತಿ ಸೀನ್ ಎನಾಕ್ಟ್ ಮಾಡಿ ತೋರಿಸ್ಲಾ? ಅವೆಲ್ಲ ಬೇಡ. ನಿನ್ ಏಜ್ ಎಷ್ಟು ಹೇಳು? 26. ನಮ್ ಇರೋದು 53. ಓ ಶೇ. ಆಕ್ಚುಲಿ ಸರ್, ಮೇಕಪ್ ಮಾಡಿದ್ರೆ ಐ ಕ್ಯಾನ್ ಲುಕ್ ಅ ಲಿಟಲ್ ಓಲ್ಡರ್. ಓಲ್ಡರ್ ಅಲ್ಲಮ್ಮ, ಯಂಗರ್. ಯು ಲುಕ್ ಲೈಕ್ 2022. ಆಗುತ್ತಾ? ವಿ ಕ್ಯಾನ್ ಟ್ರೈ ದಟ್ ಸರ್. ಅವೆಲ್ಲ ಇರ್ಲಿ. ಈಗ ನಿಮ್ ಫ್ಯಾಮಿಲಿ ಯಾರಾದ್ರು ಸಿನಿಮಾದವ್ರು ಇದಾರೆ ನಮ್ಮ? ಈಗ ಇಲ್ಲ ಸರ್. ನಿಮ್ಮ ಅಮ್ಮನ ಸೈಡು? ಇಲ್ಲ ಸರ್. ನಿಮ್ಮ ಅಪ್ಪನ ಸೈಡು? ನಿಮ್ಮ ಅಮ್ಮನ ಬೀಗ್ರ ಸೈಡು? ಇಲ್ಲ ಸರ್. ನಿಮ್ಮ ಅಣ್ತಮ್ದಿರು, ನಿಮ್ಮ ದೊಡ್ಡಪ್ಪದಿರು, ನಿಮ್ಮ ಚಿಕ್ಕಪ್ಪದಿರು ಯಾರಲ್ವನಮ್ಮ? ಹಾಗಾದ್ರೆ ತುಂಬಾ ಕಷ್ಟ ಕಣಮ್ಮ. ಆಕ್ಚುಲಿ ಸರ್, ನಮ್ಮ ತಂದೆ ಅವ್ರ ಸೆಕೆಂಡ್ ಕಸಿನ್ ಅವ್ರ 2ನೇ ಹೆಂಡತಿ ಮಗ ಆಕ್ಚುಲಿ ಮೀಡಿಯಾದಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಓ, ಹಂಗಾದ್ರೆ ಒಂದ್ ಲೆವೆಲ್ಗೆ ಓಕೆ. ಮೊದ್ಲು ಹೇಳ್ಬೇಕಲ್ಲಮ್ಮ ನೀನು. ಸೂಪರ್. ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಕ್ಟಿಂಗ್. ಎಸ್ ಸರ್, ನಾನೀಗ ಸೀನ್ ಎನಾಕ್ಟ್ ಮಾಡ್ತೀನಿ. ಅದಲ್ಲಮ್ಮ, ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆಯಾ? ಇದೆ ಸರ್. ವೆರಿ ಗುಡ್. ಜಿಮ್ ವರ್ಕೌಟ್ ವಿಡಿಯೋಸು, ಎಕ್ಸರ್ಸೈಸ್ ವಿಡಿಯೋಸು ಎಲ್ಲ ಹಾಕ್ತಿದ್ದೀನಮ್ಮ? ಇಲ್ಲ ಸರ್. ಅಥವಾ ಈ ಮಾಡ್ಲಿಂಗು, ಫೋಟೋಶೂಟ್ ಅಂತದೇನಾದ್ರು ಆಗ್ತಿದೆಯಮ್ಮ? ಇಲ್ಲ. ಇದು ಮೋಯೆ ಈ ತರ ಟ್ರೆಂಡಿಂಗ್ ನಲ್ಲಿರೋ ಡೈಲಾಗ್ ಏನಾರು ಹಾಕಿದೀಯಾ? ಇಲ್ವಾ? ಏನ್ ನಿಂಗೊಂದು 100K ಫಾಲೋವರ್ಸ್ ಇದ್ದಾರಾ? ಇಲ್ಲ ಸರ್. ಅಟ್ಲೀಸ್ಟ್ 150? ಅಟ್ಲೀಸ್ಟ್ ಒಂದು 10K ಇದ್ದಾರಾ? ಒಂದು 5K ಇರುವುದು ಸರ್. ನನ್ನ ಗಮನ. ಏನ್ರಿ ಇದು? ಇಂಥವ್ರೆಲ್ಲರನ್ನ ಕರ್ಕೊಂಡ್ಬಂದು ಇನ್ಸ್ಟಾಗ್ರಾಮ್ ಒಂದಿಷ್ಟು ಫಾಲೋವರ್ಸ್ ಇರಲ್ಲ. ಹಿಂಗಾದ್ರೆ ನಮ್ಗೆ ಹೆಂಗ್ರಿ ಸಿನಿಮಾ ಪ್ರಮೋಟ್ ಮಾಡೋದು? ಕಳಿಸ್ರಿ ಆಚೆಗೆ. ನಿಮಗೆ ಬೇಕಾಗಿರೋದು ಒಬ್ಬ ನಟಿ ಅಲ್ಲ, ನಿಮ್ಮ ಸ್ಟಾರ್ ಹೀರೋ ಜೊತೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸಾಂಗಿಗೆ ಡಾನ್ಸ್ ಮಾಡಿಕೊಂಡು ನೀವು ಹೇಳಿದಕ್ಕೆಲ್ಲ ಹೂ ಅನ್ನೋ ಒಂದು ಗೊಂಬೆ. ನಾವು ನಮ್ಮ ಫ್ಯಾಮಿಲಿನ ಊರಲ್ಲಿ ಬಿಟ್ಟು ಇಂತಹ ದೊಡ್ಡ ಊರಿಗೆ ಬಂದಿರ್ತೀವಿ. ಲಕ್ಷ್ಮಿ ಅಮ್ಮ, ಸರಿತಾ ಅಮ್ಮ ಥರ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ಬೇಕಂತ ಕನ್ಸ್ಕೊಂಡಿರ್ತೀವಿ. ನೀವಿಲ್ಲಿ ನಿಮ್ಮ ಶೋಕಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀರಾ? ಹೆಸರು, ಹೈಟು, ಕಲರು ಇದೆಲ್ಲ ಚೇಂಜ್ ಮಾಡಿದ್ರೂ ನಿಮಗೆ ಸಮಾಧಾನ ಆಗಿಲ್ಲ. ಕೊನೆಗೆ ಅವ್ರ ಕ್ಯಾರೆಕ್ಟರ್ನೇ ಚೇಂಜ್ ಮಾಡಿ ಅವ್ರು ಏನು ಹೇಳ್ದಿರೋ ಹಾಗೆ ಮಾಡಿಬಿಡಿ, ಆವಾಗ ಸಮಾಧಾನ ಆಗುತ್ತೆ ಅನ್ಸುತ್ತೆ.
ವಾವ್ ಸೂಪರ್ ಕಣಮ್ಮ ಸೂಪರ್ ಸೂಪರ್ ಚೆನ್ನಾಗಿತ್ತು sir. ಚೆನ್ನಾಗಿದೆ ಸೂಪರ್ ಕಣಮ್ಮ ಸೂಪರ್ ಅಲ್ಟಿಮೇಟ್ ಆಗೈತೆ ಸಕ್ಕತ್ತ ಮಾಡಿದೆ ಕಣಮ್ಮ ಸೂಪರ್ ಮಾಡ್ದೆ ಕಣಮ್ಮ. ಈಗ ಒಂದೇ ಒಂದು ಇಂಪ್ರೂವೈಸೇಷನ್ ಆ ಲಾಸ್ಟ್ ಲೈನ್ ಇದೆಯಲ್ಲ ಅದನ್ನ ತಗೊಂಡು ಹಂಗೆ ಫ್ರೇಮ್ ಎಕ್ಸಿಟ್ ಆಗ್ಬಿಡು. ಡೆಫಿನೆಟ್ಲಿ ಸರ್. ಸೂಪರ್ ಆಗಿರುತ್ತೆ, ಸಾಲಿಡ್ ಆಗಿರುತ್ತೆ ಕಣಮ್ಮ. ಓಕೆನಾ? ಸ್ಟಾರ್ಟ್. ಕೊನೆಗೆ ಅವ್ರ ಕ್ಯಾರೆಕ್ಟರ್ನೇ ಚೇಂಜ್ ಮಾಡಿ ಅವ್ರೇನು ಹೇಳ್ದೇ ಇರೋ ಹಾಗೆ ಮಾಡ್ಬಿಡಿ. ನಿಮ್ಗೆ ಆವಾಗ್ಲೇ ಸಮಾಧಾನ ಆಗುತ್ತೆ ಅನ್ಸುತ್ತೆ. ಛೇ, ಓ ಸದ್ಯ ಓದ್ಲು ಬಾಗ್ಲಕ್ಕಪ್ಪ ರೀ ಎಂತವ್ರನ್ನ ಕರೆಸ್ತೀರ್ರಿ? ಇರ್ಲಿ ಬಿಡಿ ಸರ್, ಟೆನ್ಷನ್ ಮಾಡ್ಕೊಬಿಡಿ, ಬ್ಲಾಕ್ ಲಿಸ್ಟ್ ಮಾಡ್ಬಿಡ್ತೀನಿ. ಒಳ್ಳೆ ಕತೆ ಆಯ್ತು. ಅದಿರ್ಲಿ, ಆ ಬೆಳ್ಳುಳ್ಳಿ ಯಾವನ ಕರೆಸ್ಬಿಡ್ರಿ? ಹಂಗಂತೀರಾ? ಹ್ಞೂ, ಆ ಎಲ್ಲ ಸೇರ್ಸಿ ಹಳ್ಳಾಡ್ಸ್ಬಿಡೋಣ. ಒನ್ ಮೋರ್ ಅನ್ಬೇಕು ನೀವು.